ಕರುನಾಡ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು CM ಗಣೇಶ್ ಗೌಡ್ರು ಅಂತ. ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಮತ್ತು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಏನು ನನಗೆ ಇವತ್ತೊಂದು ದಿನ ವೇದಿಕೆಯನ್ನು ಕೊಟ್ಟಿದ್ದಾರೆ. ಕರುನಾಡ ನಿಧಿ ಸಂಸ್ಥಾಪಕರಾದಂಥ ಸಲ್ಮಾನ್ ಅವರು ಹಾಗೆ ಅವರ ತಂಡದವರಂಥ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಏನು ಇವತ್ತೊಂದು ದಿನ ನಾನು ನನ್ನ ಸಂಸ್ಥೆ ಕಡೆಯಿಂದ ಯಾವ್ಯಾವ ರೀತಿ ಇಷ್ಟು ವರ್ಷಗಳ ಕಾಲ ಸಮಾಜ ಸೇವೆಯಲ್ಲಿ ತೊಡ್ಕೊಂಡು ಬಂದಿದ್ದೀನಿ, ಕೆಲವು ವಿಷಯಗಳನ್ನು ತಮಗೆ ವಿಷಯವನ್ನು ಹೇಳ್ತಾ ಇದ್ದೇನೆ. ನಮ್ಮ ಸಂಸ್ಥೆ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಹಲವು ಅಂದರೆ ನನ್ನ ಹತ್ರ ಬರೋ ಕೇಸಸ್ಗಳು ಜಾಸ್ತಿ ಏನಂದರೆ ಇವತ್ತು ಡೈವರ್ಸ್ ಕೇಸ್ಗಳೇ ಜಾಸ್ತಿ ಆಗ್ತಾಯಿದೆ. ಗಂಡ ಹೆಂಡತಿರ ಗಲಾಟೆಗಳು, ದಿನನಿತ್ಯ ಗಲಾಟೆಗಳು, ಈ ರೀತಿ ಒಂದು ಕೋರ್ಟ್ಗೆ ಹೋಗಬೇಕಾದ್ರೆ ಎಷ್ಟು ವರ್ಷಗಳ ಕಾಲ ಇದನ್ನು ತಗೊಂಡು ಹೋಗಬೇಕಾಗ್ತದೆ. ಅಂಥ ವಿಷಯಗಳು ನನ್ನ ಹತ್ರ ಬಂದಾಗ ಕೆಲವು ವಿಷಯಗಳನ್ನು ನಾನು ಅವರಿಗೆ ಎಷ್ಟು ಸಾಧ್ಯನ ಎರಡೂ ಕಡೆಯಿಂದ ಅವರನ್ನು ಒಂದು ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ಕೊಂಡು ಬಂದಿದ್ದೇನೆ. ಕೆಲವು ಆಗಿರಲ್ಲ, ಅವು ಡೈವರ್ಸ್ ಕೂಡ ನಾನು ಸುಮಾರು ಮಾಡಿಸಿದ್ದೇನೆ. ಹಾಗಾಗಿ ಇನ್ನೊಂದು ಏನಾಗ್ತದೆ ಅಂದರೆ ತುಂಬ ವರ್ಷಗಳ ಕಾಲ ಎಳ್ಕೊಂಡು ಹೋಗ್ತದೆ. ಈಗ ನಮ್ಮ ಹತ್ರ ಬಂದರೆ ಏನಾಗ್ತದೆ ಅಂದರೆ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಎಲ್ಲವನ್ನ ಮುಗಿಸಿ, ಯಾಕೆಂದರೆ ಯಾರೂ ಜಗಳ ಆಡಬಾರ್ದು. ಏಕೆಂದರೆ ಈಗ ಅವರು ವೈಯಕ್ತಿಕವಾಗಿ ದೂರ ಆಗಿರ್ತಾರೆ. ಹಾಗಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗಬೇಕು, ಇವ್ರ ಕೆಲಸ ಇವ್ರು ಮಾಡಬೇಕು ಅನ್ನೋ ಒಂದು ಕಾರಣದಿಂದ ನಾನು ಯಾರೂ ಜಗಳ ಬೇಡ, ಏಕೆಂದರೆ ಇಷ್ಟ ಇಲ್ಲ ಅಂದಮೇಲೆ ನೀವು ದೂರ ಆಗಬೇಕು, ಆಗಿ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಕೆಲವೆಲ್ಲ ನಾವು ಆ ರೀತಿ ಮಾಡ್ಕೊ ಬಂದಿದ್ದೇವೆ. ಕೆಲವು ಪೊಲೀಸ್ ಸ್ಟೇಷನ್ಗಳಲ್ಲೇ ಇರ್ಬೋದು, ಹಲವು ಕೇಸಸ್ ಬಂದಾಗ ಅವನು ಕೂಡ ನಾನು ಸಾಲ್ವ್ ಮಾಡ್ಕೊಂಡು ಬಂದಿದ್ದೇನೆ. ಹಾಗೆ ಹಾಸ್ಪಿಟ್ಲ್ಗಳಲ್ಲೇ ಇರ್ಬೋದು, ಅವು ಕೂಡ ಹಲವಾರು ಕೇಸಸ್ಗಳನ್ನು ಮಾಡ್ಕೊಂಡು ಬಂದಿದ್ದೇನೆ. ಇನ್ನು ಕೆಲವು ಜಮೀನಿನ ವಿಷಯಗಳಲ್ಲಿ ಇರ್ಬೋದು, ಅಂಥವು ಕೂಡ ಸುಮಾರು ನಾವು ಈ ಒಂದು ತೊಂದರೆ ಆದಂಥ ಒಂದು ಸಂದರ್ಭ ಬರ್ತಾರೆ, ಅವ್ರುಗಳಿಗೂ ಕೂಡ ನಾನು ನ್ಯಾಯವನ್ನು ಒದಗಿಸಿ ಒಂದು ಸಮಾಜದಲ್ಲಿ ನಮ್ಮ ಸಂಸ್ಥೆ ಉತ್ತಮವಾಗಿ ಬೆಳೆಯೋಕ್ಕೆ ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ ಎಲ್ಲ ಕೂಡ ನೀಡಿದ್ದೀರಾ. ಹಾಗಾಗಿ ಇನ್ನು ಮುಂದೆ ಕೂಡ ನಮ್ಮ ಸಂಸ್ಥೆಯ ಪ್ರಾಮಾಣಿಕವಾಗಿ ಆದಷ್ಟು 80% ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಹಾಗಾಗಿ ಮತ್ತೆ ನಮ್ಮ ಇವತ್ತೊಂದು ದಿನ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯನ್ನು ಹುಟ್ಟಾಕಿದ್ದೇವೆ 8 ತಿಂಗಳ ಹಿಂದೆ. ಯಾಕೆಂದರೆ ಅವರು ಕೂಡ ಒಬ್ಬ ದಕ್ಷ ಪ್ರಾಮಾಣಿಕ ಮಹಿಳೆ ಆಗಿ ಆಯೋಗದ ಅಧ್ಯಕ್ಷರಾಗಿರೋದ್ರಿಂದ ಅವರ ಸಂಸ್ಥೆಯನ್ನು ಒಂದು ಪ್ರಾಮಾಣಿಕವಾಗಿ ನಾವು ಬೆಳೆಸಬೇಕು ಅಂತ ಎರಡನ್ನ ಜೊತೆಲಿ ತಗೊಂಡೋಗ್ಬೇಕು. ಯಾಕಂದರೆ ಮಹಿಳಾ ಆಯೋಗ ಇರೋದರಿಂದ ಎರಡನ್ನೂ ಕೂಡ ಜೊತೆಲಿ ತಗೊಂಡೋಗ್ಬೇಕು ಅನ್ನೋ ಉದ್ದೇಶದಿಂದ ನಾನು ಅದನ್ನು ಕೂಡ ಹುಟ್ಟಾಕ್ತು. ಹಾಗಾಗಿ ಇದು ರಾಜ್ಯಾದ್ಯಂತ ಉತ್ತಮವಾಗಿ ನಮ್ಮ ಸಂಸ್ಥೆ ಬೆಳೀತಾ ಇದೆ ಅಂತ ನಮಗೆ ಎಲ್ಲರೂ ಕೂಡ ಮಾತಾಡ್ತಾರೆ, ಜೊತೆಗೆ ನನಗೂ ಕೂಡ ಗೊತ್ತಿದೆ. ಹಾಗಾಗಿ ಇನ್ನು ಮುಂದೆ ಯಾವುದೇ ಸಮಸ್ಯೆಗಳು ಬಂದರೆ ತಮಗೆ ನನ್ನ ಆಫೀಸ್ ಕೂಡ ಚಂದ್ರಲವಟ್ಟಲ್ಲಿರುತ್ತೆ, ತಾವು ಕರೆ ಮಾಡ್ಬೋದು. ಹಾಗೆ ಫೇಸ್ಬುಕ್ಕಲ್ಲಿ ನಾನು ಇರ್ತೀನಿ, ಗೂಗಲಲ್ಲಿ ಇರ್ತೀನಿ, ಜೊತೆಗೆ ವಾಟ್ಸಪ್ಪಲ್ಲಿ ಕೂಡ ಇರ್ತೇವೆ. ಹಾಗಾಗಿ ಯಾವುದೇ ಸಮಸ್ಯೆಗಳೇ ಬರಲಿ, ಯಾರೂ ಎದುರು ಅವಶ್ಯಕತೆ ಇಲ್ಲ, ನಿಮ್ಮ ಜೊತೆ ನಾವು ಇದ್ದೇವೆ. ಎಂಥ ಸಮಸ್ಯೆ ಇದ್ದರೂ ಕೂಡ ಕರೆ ಮಾಡಿ, ನಿಮ್ಮ ಕರೆಗೆ ನಾನು ಹೋಗ್ಬಿಟ್ಟು ನಿಮ್ಮ ಒಂದು ಏನು ಸಮಸ್ಯೆಗಳಿರ್ತವೆ ಆ ಸಮಸ್ಯೆಗಳಿಗೆ ನಮ್ಮ ಕೈಲಾದ ಮಟ್ಟಿಗೆ ಸಹಕಾರವನ್ನು ನೀಡ್ತಾ ಖಂಡಿತ ಮಾಡ್ತೇವೆ ಅಂತ ಹೇಳ್ತಾ, ನನ್ನ ಇನ್ನು ಮುಂದೆ ಕೆಲವು ವಿಷಯಗಳನ್ನು ನಾನು ಚರ್ಚೆ ಮಾಡಬೇಕು. ಇದ್ರ ಜೊತೆಗೆ ಬರೀ ಇದೊಂದೇ ಮಾಡೋದಲ್ಲ, ಇಷ್ಟು ಮಾಡೋದಲ್ಲ, ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ವರ್ಷಕ್ಕೆ 2 ಕಾರ್ಯಕ್ರಮವನ್ನು ಮಾಡ್ತೇನೆ. ಆ ಕಾರ್ಯಕ್ರಮದಲ್ಲಿ ಈ SSLC ಮತ್ತು PUC ಮಕ್ಕಳಿಗೆ ಅವರಿಗೆ ಒಂದು ಸನ್ಮಾನ ಮಾಡುವಂಥದ್ದು, ಅವ್ರಿಗೇನು ನಮ್ಮ ಕೈಲಾದ ಮಟ್ಟಿಗೆ ಸಹಕಾರ ನೀಡುವಂಥದ್ದು, ಜೊತೆಗೆ ಏನು ಉತ್ತಮವಾಗಿ ಪೌರ ಕಾರ್ಮಿಕರು ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ಗೌರವಿತವಾಗಿ ಅವರಿಗೆ ಒಂದು ಸನ್ಮಾನ ಮಾಡೋದು, ಸೀರೆ ಕೊಡೋದು, ಅಕ್ಕಿ ವಿತರಣೆಗಳು ಮಾಡುವಂಥ ಇಂಥವೆಲ್ಲ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಎಲ್ಲ ನಮ್ಮ ರಾಜ್ಯ ಮಟ್ಟದ ಪದಾಧಿಕಾರಿಗೂ ಕೂಡ ಎಲ್ಲರಿಗೂ ಗೌರವವನ್ನು ಕೊಡ್ತಾ ನೊಂದವರ ಧ್ವನಿಯಾಗಿ ನಾವು ಇಲ್ಲಿವರೆಗೂ ಉತ್ತಮವಾಗಿ ಕೆಲಸ ಮಾಡ್ತಾ ಬಂದಿದ್ದೇವೆ ಅಂತ ನಾನು ಪ್ರಾಮಾಣಿಕವಾಗಿ ಹೇಳಬಲ್ಲೆ. ಯಾಕೆಂದರೆ ಮನುಷ್ಯನಿಗೆ ಹಣ ಬೇಕು, ಹಣದ ಹಿಂದೆ ಯಾರೂ ಕೂಡ ಹೋಗಬಾರ್ದು. ಹಣ ಇಲ್ಲದೆ ಏನೂ ಆಗಲ್ಲ, ಬಟ್ ಹಣನೇ ಮುಖ್ಯ ಅಂತ ಯಾರೂ ಕೂಡ ದಯಮಾಡಿ ಹೋಗಬೇಡಿ. ಯಾಕೆಂದರೆ ಯಾವುದೇ ಸಂಘಟನೆಗಳಿರ್ಬೋದು, ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು, ನಾನು ಹೇಳೋದಿಷ್ಟೇ, ಪ್ರಾಮಾಣಿಕವಾಗಿ ಆದಷ್ಟು 80% ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಇವತ್ತು ಏನಾಗ್ತಾಯಿದೆ ಅಂದರೆ ಈ ಎಲ್ಲ ಏನಪ್ಪ ಅನ್ನೋದು ಒಂದು ದೃಷ್ಟಿಕೋನ ಆಗ್ಬಿಟ್ಟಿದೆ. ಹಾಗಾಗಿ ಒಂದು ಬೆಲೆ ಸಿಗಬೇಕು, ಒಂದು ಪ್ರಾಮಾಣಿಕವಾಗಿ ಸಂಸ್ಥೆಗಳಿಗೆ
ಉನ್ನತವಾಗಿ ಸಂಸ್ಥೆಗಳು ಬೆಳಿಬೇಕು ಅಂತಂದಾಗ ನಮ್ಮಲ್ಲಿ ಆದಷ್ಟು ಪ್ರಾಮಾಣಿಕತೆಯನ್ನು ನಾವು ಅಳವಡಿಸ್ಕೊಂಡು ಹೋದಾಗ ಮಾತ್ರ ನಾವು ಏನಾದ್ರು ಮಾಡೋಕ್ಕೆ ಸಾಧ್ಯ ಅಂತ ನಾನು ಖಂಡಿತ ಹೇಳ್ತಾ ಇದ್ದೇನೆ. ಯಾಕೆಂದರೆ ಎಲ್ಲೂ ಕೂಡ ನಾವು ಕಪ್ಪು ಚುಕ್ಕಿಯನ್ನು ತಗೊಳ್ಳೋಕ್ಕೆ ಆಸ್ಪದ ಕೊಡಬಾರ್ದು ಅನ್ನೋದೇ ನನ್ನ ಒಂದು ಮೊದಲನೇ ಆದ್ಯತೆ. ಮೊದಲು ನಮಗೆ ನಾವು ಗೌರವವನ್ನು ತಗೊಳ್ಬೇಕಾಗ್ತದೆ. ಜೊತೆಗೆ ಬಂದಂಥ ಯಾವುದೇ ವ್ಯಕ್ತಿಗಳಾಗಿರಲಿ ಅವ್ರಿಗೂ ಕೂಡ ನಾವು ಪ್ರಾಮಾಣಿಕವಾಗಿ ಗೌರವ ಕೊಟ್ಟದ್ದೇ ಆದರೆ ಎಲ್ಲರೂ ನಮ್ಮವರೇ, ನಾವು ಸಮಾನಾಂತರ ಅಂತ ನಾನು ಯಾವಾಗಲೂ ಕೂಡ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಯಾವುದೇ ಒಂದು ವಿಷಯದಲ್ಲೂ ಕೂಡ ನಾನು ಈ ವಿಷಯವನ್ನು ಚರ್ಚೆ ಮಾಡ್ತಾ ಇರ್ತೇನೆ. ಹಾಗಾಗಿ ಇಂಥ ವಿಷಯಗಳಿಗೆ ನೀವು ಮುಂದೆ ಏನಾದರೂ ನಮ್ಮ ಸಂಸ್ಥೆಗೆ ಸೇರಲು ಇಷ್ಟಪಟ್ಟರೆ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಫೋಟೋ ಕಳಿಸ್ಬೇಕಾಗ್ತದೆ. ಅದಕ್ಕೆ ಒಂದು ಸಹಾಯಧನ ಅಂತ ಇರುತ್ತೆ, ಅದನ್ನು ತಾವುಗಳು ಮಾಡ್ಕೋಬೋದು. ಜೊತೆಗೆ ನೊಂದವರ ಧ್ವನಿಯಾಗಿ ಈ ಹೇಳಿದ್ನಲ್ಲ, ಯಾವುದೇ ಪೊಲೀಸ್ ಸ್ಟೇಷನ್ಗಳೇ ಇರಬಹುದು, ಇದು BBMP ಅಧಿಕಾರಿಗಳೇ ಇರಬಹುದು, ಇನ್ನಿತರೆ ಆಸ್ಪತ್ರೆಗಳೇ ಇರಬಹುದು, ಇನ್ನಿತರೆ ಯಾವುದೇ ಜಾಗಗಳಲ್ಲಿ ಸಮಸ್ಯೆಗಳು ಕಂಡು ಬಂದರೆ ನಮಗೆ ಕರೆ ಮಾಡಿ, ದಯಮಾಡಿ ನಮ್ಮ ಹೆಸರು ಕೂಡ ಇರುತ್ತೆ, ಒಂದು ಡಿಸ್ಪ್ಲೇ ನಮ್ಮ ನಂಬರ್ ಕೂಡ ಇರುತ್ತೆ. ಯಾರೂ ಎದುರೋ ಅವಶ್ಯಕತೆ ಇಲ್ಲ. ನಿಮ್ಮ ಹಕ್ಕು, ಯಾಕೆ ಅಂದರೆ ಆ್ಯಸ್ ಎ ಹ್ಯೂಮನ್ ರೈಟ್ಸ್ ನಮ್ಮ ಹಕ್ಕುಗಳಿಗೆ ನಾವು ಹೋರಾಡುವಂಥದ್ದು. ಯಾವುದೇ ಜಾಗಗಳಲ್ಲೇ ತೊಂದರೆ ಆದರೆ ನಿಮಗೆ ನಿಮ್ಮ ಹಕ್ಕುಗಳನ್ನು ಕೇಳೋಕ್ಕೆ ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾನು ಖಂಡಿತವಾಗಿ ತಮಗೆಲ್ಲರಿಗೂ ಕೂಡ ನಾನು ಇದನ್ನು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನಮ್ಮ ಹಕ್ಕು ಕೇಳೋಕ್ಕೆ ನಾವು ಯಾವುದೇ ಥರದ ಮುಲಾಜಿಲ್ಲದೆ ಮುನ್ನುಗ್ಬೋದು. ಇದನ್ನು ತಾವುಗಳು ಮಾಡ್ಕೊಳ್ಳಿ. ಮುಂದೊಂದು ದಿನದಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ. ನಿಮ್ಮ ಜೊತೆ ನಾವು ಸದಾ ಇದ್ದೇವೆ ಅಂತ ಹೇಳ್ತಾ ನಾನು ಇನ್ನೂ ಒಂದು ವಿಷಯವನ್ನು ಚರ್ಚೆ ಮಾಡಬೇಕಾಗಿದೆ. ಏನಂತಂದರೆ, ಇವತ್ತು ಒಂದು ಫ್ಯಾಮಿಲಿ ಒಳಗೆ ಗಂಡ ಹೆಂಡತಿ ಯಾವ ರೀತಿ ಇರಬೇಕು, ಏನಾಗ್ತಾಯಿದೆ, ಯಾಕೆಂದರೆ ನನಗೆ ಹಲವಾರು ಕೇಸಸ್ಗಳು ಒಂದು ಫ್ಯಾಮಿಲಿ ಮ್ಯಾಟ್ರೇ ಜಾಸ್ತಿ ಬರೋದ್ರಿಂದ ನಾನು ಎಲ್ಲವನ್ನು ಈಗ ಒಂದು ಹುಡುಗನ ಕಡೆ ಇರ್ಬೋದು, ಹುಡುಗಿ ಕಡೆ ಇರ್ಬೋದು, ವಿಷಯಗಳನ್ನು ತಿಳ್ಕೊಂಡಾಗ ಏನಾಗ್ತದೆ ಅಂದರೆ, ಓದಂಥ ಹೆಣ್ಣು ಮಕ್ಕಳು ಯಾವುದೇ ಜಾಗಕ್ಕೆ ಗಂಡನ ಮನೆಗೆ ಹೋದಂಥ ಹೆಣ್ಣು ಮಕ್ಕಳು ಖಂಡಿತ ಯಾರೂ ಬೇಸರ ಮಾಡ್ಕೊಳ್ಳದೆ ನನ್ನ ಮಾತನ್ನು ಕೇಳಿ ದಯಮಾಡಿ. ಏನಂತಂದರೆ, ಯಾವುದೇ ಗಂಡನ ಜೊತೆ ಒಂದು ವಿಶ್ವಾಸವನ್ನು, ಪ್ರೀತಿಯಿಂದ ನೀವು ಗಂಡನ್ನು ನೋಡ್ಕೊಳ್ಳಿ. ಜೊತೆಗೆ ಅತ್ತೆ ಮಾವ ಅವ್ರನ್ನೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸದಿಂದ, ಯಾರೇ ಆಗಿರಲಿ ಮನೆ ಒಳಗಡೆ ನಿಮ್ಮ ಪ್ರೀತಿಯನ್ನು ಕೊಟ್ಟು ವಿಶ್ವಾಸದಿಂದ ನಡೆದ್ರೆ ಅವರು ಕೂಡ ನಿಮಗೆ ಪ್ರೀತಿಯಿಂದ ಅವರು ನಿಮಗೆ ನಡ್ಕೋತಾರೆ ಅಂತ ನಾನು ಹೇಳ್ತೀನಿ. ಜೊತೆಗೆ ಅದೇ ರೀತಿ ಒಬ್ಬ ಗಂಡ ಆದಂಥವರು ಹೆಣ್ಣು ಮಕ್ಕಳು ನಮ್ಮ ಮನೆಗೆ ಬಂದು ನನ್ನ ಹೆಂಡತಿಯಾಗಿ ಬಂದಿದ್ದಾಳೆ, ನಾವು ಒಬ್ಬ ಪ್ರೀತಿಯಿಂದ ನನ್ನ ಹೆಂಡತಿಯನ್ನು ನೋಡ್ಕೋಬೇಕು. ಜೊತೆಗೆ ಅವಳು ಕೂಡ ಎಲ್ಲ ಅವರ ತಂದೆ ತಾಯಿಯನ್ನು ಬಿಟ್ಟು ನಮ್ಮ ಜಾಗಕ್ಕೆ ಬಂದಿದ್ದಾಳೆ ಅಂತ ನಿಮ್ಮ ತಂದೆ ತಾಯಿಗಳಿಗೆ ಹೇಳಿ, ಯಾವುದೇ ಒಂದು ವಿಷಯ ಸಣ್ಣ ಪುಟ್ಟ ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ವಿಷಯಗಳು ಬರ್ತವೆ, ಅದಕ್ಕೆಲ್ಲ ನಾವು ಒಂದು ಕೆಟ್ಟದಾಗಿ ಅವರನ್ನು ಬಿಹೇವಿಯರ್ ಮಾಡೋದು, ಕೆಟ್ಟದಾಗಿ ನೋಡ್ಕೊಳ್ಳೋದು, ಅವಳು ಹಿಂದಕ್ಕೆ ತಿರುಗ ಮಾತಾಡ್ತಾಳೆ, ಸಣ್ಣ ಪುಟ್ಟಕ್ಕೆಲ್ಲ ತಪ್ಪು ಕಲ್ಪನೆಗಳನ್ನು ಮಾಡ್ಕೊಂಡು ನಾವು ಇವತ್ತೊಂದು ದಿನ ನಮ್ಮ ಸಂಸಾರಗಳನ್ನು ನಾವೇ ಹಾಳು ಮಾಡ್ಕೊತಾ ಇದ್ದೀವಿ. ಇದು 100% ಸತ್ಯ. ಯಾವತ್ತು ಇರೋದು 4 ದಿನ ಜೀವನ. ಆ ಜೀವನವನ್ನು ನಾವು ಒಂದು ಪ್ರೀತಿ ವಿಶ್ವಾಸದಿಂದ ಅದನ್ನು ಪಡ್ಕೊಂಡು ನಾವು ಮುಂದೆ ಓದುದ್ದೇ ಆದರೆ ಯಾರಿಗೂ ಕೂಡ ಸಮಸ್ಯೆಗಳಾಗಲ್ಲ. ದಯಮಾಡಿ ಹೆಣ್ಮಕ್ಳು ಓದಂಥ ಒಂದು ಸೊಸೆಯಾಗಿ ಓದಂಥ ಆ ಒಂದು ಮನೆಗೆ ಯಾರೇ ಆಗಿರಲಿ, ಅವ್ರ ತಂದೆ ತಾಯಿ ಒಬ್ಬ ಗಂಡನ ತಂದೆ ತಾಯಿಗಳನ್ನ ನಮ್ಮ ಅಪ್ಪ ಅಮ್ಮ ಅಂತ ನೀವು ಪ್ರೀತಿಯಿಂದ ನೋಡಿ. ಅವಾಗ ಏನಾಗ್ತದೆ ಅಂದರೆ, ಅವರು ಕೂಡ ನಿಮ್ಮ ಪ್ರೀತಿಯನ್ನು ಖಂಡಿತವಾಗಿ ಒಪ್ಕೊಂಡು ಪ್ರೀತಿಯಿಂದ ನೋಡ್ಕೋತಾರೆ. ಎಷ್ಟೋ ಮನೆಗಳಲ್ಲಿ, ಎಲ್ಲರ ಮನೆಯಲ್ಲೂ ನಾನು ಹೇಳ್ತಾ ಇಲ್ಲ, ಕೆಲವು ಮನೆಗಳಲ್ಲಿ ಈ ರೀತಿ ಸಮಸ್ಯೆಗಳೇ ಜಾಸ್ತಿ ಆಗ್ತಾಯಿದೆ. ಹಂಗಾಗಿ ಮಾತೆತ್ತಿದ್ರೆ ಡೈವರ್ಸು, ಒಂದು ಸ್ವಲ್ಪ ಏರುಪೇರಾದರೂ ಸಾಕು ಡೈವರ್ಸು. ದಯಮಾಡಿ ಅದರಿಂದ ಏನೂ ನಿಮಗೆ ಸುಖ ಸಿಗಲ್ಲ. ಅದಕ್ಕೆ ಅವಕಾಶವನ್ನು ಗಂಡೇ ಆಗಲಿ ಎಣ್ಣೆ ಆಗಲಿ ಅವೆಲ್ಲ ಮಾಡಬೇಡಿ. ಅತ್ತೆ ಮಾವರು ಕೂಡ ಒಂದು ಬಂದಂಥ ಸೊಸೆಗೆ ತೊಂದರೆ ಕೊಡೋದು ಬೇಡ. ಅದೇ ರೀತಿ ಆ ಹೆಣ್ಣು ಮಗು ಹೋದಂಥ ಆ ಅತ್ತೆ ಮಾವರಿಗೂ ಕೂಡ ಪ್ರೀತಿಯಿಂದ ಅವರನ್ನು ನೋಡ್ಕೊಂಡದ್ದೇ ಆದರೆ ಯಾವುದೇ ಮನೆಗಳಲ್ಲಿ ಸಮಸ್ಯೆ ಖಂಡಿತ ಬರಲ್ಲ. ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಯಾವುದು ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ. ಈ ಶಾಶ್ವತ ಇಲ್ಲ ಅಂತಂದಮೇಲೆ ನಾವ್ಯಾಕ್ರಿ ಇನ್ನೊಬ್ಬರ ಮೇಲೆ ಹೊರೆಯಾಗಿ ಜೀವನ ಮಾಡಬೇಕು ಹೇಳಿ ಅಲ್ವಾ? ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರು. ಇದರಿಂದ ಯಾವುದೇ ಥರದ ನಾವು ಸಾಧನೆ ಮಾಡೋದಲ್ಲ. ಸಾಧನೆ ಮಾಡೋದು ಯಾವುದು? ನಮ್ಮ ಪ್ರೀತಿಯನ್ನು ಎಲ್ಲರಿಗೂ ಹಂಚಬೇಕು. ಬರುವಂಥವ್ರಿಗೆ ಯಾರಿಗೇ ಆಗಿರಲಿ ಪ್ರೀತಿಯಿಂದ ನೋಡ್ಕೊಳ್ಳೋದೇ ಆದರೆ ಯಾವುದೂ ಸಮಸ್ಯೆಗಳು ಖಂಡಿತ ಬರಲ್ಲ. ಇದು ನನ್ನ ಮನೆ, ನನ್ನ ಪ್ರೀತಿಯ ಮನೆ ಅಂತ ಹೆಣ್ಮಕ್ಳು ನೋಡ್ಕೊಂಡದ್ದೇ ಆದರೆ ಅವ್ರಿಗೂ ಒಳ್ಳೆಯದಾಗುತ್ತೆ. ಜೊತೆಗೆ ಒಬ್ಬ
ಒಂದು ಮನೆಗೆ ಅಳಿಯ ಆದಂಥ ಹೋದಂಥ ವ್ಯಕ್ತಿ, ಅವರು ಕೂಡ ನನ್ನ ತಂದೆ ತಾಯಿಗಳು, ನನ್ನ ಬಾಮೈಕ್ಳು ಕೂಡ ನನ್ನ ತಮ್ಮಂದಿರು ಅಂತ ಒಬ್ಬ ಅಳಿಯ ಆ ಪ್ರೀತಿಯಿಂದ ಆ ಮನೆಗೂ ಕೂಡ ಒಬ್ಬ ಮಗನಾಗಿ ಹೋದರೆ ಖಂಡಿತವಾಗಿಯೂ ತಪ್ಪಾಗಲಾರ್ದು. ಅವರು ಕೂಡ ಪ್ರೀತಿಯಿಂದ ಅವರನ್ನು ನೋಡ್ಕೊತಾರೆ. ಒಬ್ಬ ಮಗನಾಗಿ ಬಂದ ನನ್ನ ಅಳಿಯ ಅಂತ ಅವರ ತಂದೆ ತಾಯಿಗಳು ಪ್ರೀತಿಯಿಂದ ನೋಡ್ತಾರೆ. ದಯಮಾಡಿ ಯಾವುದನ್ನು ಒಂದು ಕೆಟ್ಟದಾಗಿ ಯೋಚನೆ ಮಾಡದೆ, ತಪ್ಪುಗಳು ಬರದೆ ಯಾವುದು ಸಾಧ್ಯ ಇಲ್ಲ, ಎಂಥ ಸಂದರ್ಭದಲ್ಲೂ ತಪ್ಪುಗಳು ಬರ್ತವೆ, ಅದನ್ನು ಸರಿಪಡಿಸ್ಕೊಂಡು ತಾವುಗಳು ಓದಿದ್ದೇ ಆದರೆ ಯಾವುದೇ ಮನೆಗಳಲ್ಲಿ ಸಮಸ್ಯೆಗಳು ಬರಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ ದಯಮಾಡಿ. ಇವತ್ತು ನಡೀತಾ ಇರೋದೇ ಜೀವನದಲ್ಲಿ ಎಲ್ಲ ಒಂದು 70% ಮಾತೆತ್ತಿದ್ರೆ ಡೈವರ್ಸ್ ಅಂತೀರ. ಇದೆಲ್ಲ ಅವಕಾಶ ಕೊಡದಂತೆಯೇ ದಯಮಾಡಿ ನನ್ನ ಸಲಹೆಗಳನ್ನು ತಾವು, ನಾನೇನು ದೊಡ್ಡ ವ್ಯಕ್ತಿ ಅಂತ ನಾನು ಹೇಳ್ತಾ ಇಲ್ಲ, ನನ್ನ ಅನುಭವ, ನನಗೆ ಹಲವಾರು ಕೇಸಸ್ಗಳನ್ನು ನೋಡ್ತಾ ಇರೋದ್ರಿಂದ ನನ್ನ ಅನುಭವಗಳನ್ನು ತಮಗೆ ಹೇಳ್ತಾ ಇದ್ದೇನೆ ಅಷ್ಟೇ. ತಾವು ಇದನ್ನು ಪ್ರೀತಿಯಿಂದ ಜೊತೆಗೆ ತಗೊಳ್ಳಿ, ಪ್ರೀತಿಯಿಂದ ನೋಡಿ, ಯಾವುದನ್ನು ಕೆಟ್ಟದಾಗಿ ಯೋಚನೆ ಮಾಡೋದು ಬೇಡ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲ ನನ್ನ ಪ್ರೀತಿಯ ಕರುನಾಡ ಪ್ರೀತಿಯ ಎಲ್ಲರಿಗೂ ವೀಕ್ಷಕರಿಗೆ ನನ್ನ ನಮಸ್ಕಾರನ ಹೇಳ್ತಾ, ಜೊತೆಗೆ ಮತ್ತೊಮ್ಮೆ ನನಗೆ ಅವಕಾಶ ಕೊಟ್ಟಂಥ ವೇದಿಕೆಯ ಎಲ್ಲ ನನ್ನ ಕರುನಾಡ ನಿಧಿ ಪತ್ರಿಕೆಯ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳಿಗೆ ಹಾಗೂ ಸಲ್ಮಾನ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ನಂಬರು ಅಲ್ಲಿ ಬರುತ್ತೆ, 9902414805. CM ಗಣೇಶ್ ಗೌಡ, ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಮತ್ತು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಸಲಹೆ ಸೂಚನೆ ಬೇಕು ಅಂದರೆ ಖಂಡಿತ ತಾವುಗಳು ಮಾಡ್ಬೋದು. ನಿಮ್ಮೆಲ್ಲರ ಪ್ರೀತಿಯನ್ನು ನನಗೂ ಕೊಟ್ಟರೆ ನಾನು ಕೂಡ ಒಂದು ಸಂಸ್ಥೆಯಾಗಿ ಬೆಳೆಸಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡೋಕ್ಕೆ ಅವಕಾಶ ಆಗುತ್ತೆ. ನಿಮ್ಮ ಪ್ರೀತಿ ಜೊತೆಯಲ್ಲಿ ನಾನು ಕೂಡ ಎಲ್ಲ ಇರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಯನ್ನು ಸಹಿಸ್ತೇನೆ. ನಮಸ್ಕಾರ.